ಹಳೇಬೀಡು ಮತ್ತು ಮಾದಿಹಳ್ಳಿ ಭಾಗದ ಕೆರೆಗಳಿಗೆ ನೀರು ಚಾಲನೆ ನೀಡಿದ ಶಾಸಕ ಎಚ್.ಕೆ. ಸುರೇಶ್ ಸಂತಸ ಪಟ್ಟ ರೈತರ ಬಯಲು ಸೀಮೆ ಏತ ನೀರಾವರಿ ಮೂಲಕ ನೀರು ಹರಿಸುವ ಹಾಲ್ತೊರೆ ಜಾಕ್ವೆಲ್ ಬಳಿ ಯಾವುದೇ ಕನಿಷ್ಠ ರಸ್ತೆ ಹಾಗೂ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಸಂಪೂರ್ಣ ವೈಫಲ್ಯವಾಗಿದ್ದು, ಅಧಿಕಾರಿಗಳು ಕೆಲಸ ಮಾಡಿ ಇಲ್ಲವೇ ಬೇರೆಡೆಗೆ ಹೋಗಿ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ಬಯಲುಸೀಮೆಗೆ ನೀರು ಹರಿಸುವ ಹಾಲ್ತೊರೆ ಗ್ರಾಮದ ಬಳಿಯ ಜಾಕ್ವೆಲ್ ಮೂಲಕ ಹಳೇಬೀಡು ಮತ್ತು ಮಾದಿಹಳ್ಳಿ ಕೆರೆಗೆ ನೀರು ಹರಿಸಲು ಚಾಲನೆ ನೀಡಿ ಮಾತನಾಡಿದರು. ಕಳೆದ 2008ರಲ್ಲಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುಮಾರು 15 ಕೋಟಿ ವೆಚ್ಚದಲ್ಲಿ ಯಗಚಿ ಏತ ನೀರಾವರಿ ನಿರ್ಮಾಣವಾಗಿದೆ. ಅಂದಿನಿಂದ ಇಂದಿನವರೆಗೆ ಜಾಕ್ವೆಲ್ ಬಳಿ ಕನಿಷ್ಠ ರಸ್ತೆ ಹಾಗೂ ಮೂಲ ಸವಲತ್ತುಗಳನ್ನು ನೀಡಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ತೀವ್ರ ತರಾಟೆ ತೆಗೆದುಕೊಂಡ ಅವರು ಮುಂದಿನ ವರ್ಷದೊಳಗೆ ಕ್ರಿಯಾ ಯೋಜನೆ ತಯಾರಿಸಿ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು. ಸರ್ಕಾರದ ಮಹತ್ವಪೂರ್ಣ ಯೋಜನೆಯಂತಹ ಎತ್ತಿನಹೊಳೆ ಕಾಮಗಾರಿ ಕೂಡ ಬೇಲೂರು ತಾಲೂಕಿನಲ್ಲಿ ಅರ್ಧಕ್ಕೆ ನಿಂತಿದ್ದು, ಬಂದಂತಹ ನೀರಿನಿಂದ ಬೆಳೆ ನಾಶವಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಅಲ್ಲದೆ ರಣಘಟ್ಟ ಯೋಜನೆ ಮಂದಗತಿಯಲ್ಲಿ ನಡೆಯುತ್ತಿರುವುದರಿಂದ ದೊರೆತ ಕಾಮಗಾರಿಗೆ ನಾನು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುತ್ತದೆ. ತಾಲೂಕಿನಲ್ಲಿ ಬಹುತೇಕ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದ್ದು, ಹೆಬ್ಬಾಳು ಏತ ನೀರಾವರಿ ಕೂಡ ಡಿಪಿಆರ್ ನಡೆಸಲು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಬೇಲೂರು ತಾಲೂಕಿನ ಬಯಲು ಸೀಮೆಗೆ ಸದ್ಯ ಎತ್ತಿನಹೊಳೆ, ರಣಘಟ್ಟ ನಂತರ ಯಗಚಿ ಏತ ನೀರಾವರಿ ಯೋಜನೆ ಕಾಯಕಲ್ಪವಾಗಿದೆ. ಆದರೆ ರಣಘಟ್ಟ ಯೋಜನೆ ತೀವ್ರ ವಿಳಂಬವಾಗುತ್ತಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಬೇಕು. ಅಲ್ಲದೆ ಹಳೇಬೀಡು ಮತ್ತು ಮಾದಿಹಳ್ಳಿ ಹೋಬಳಿಗೆ ಹರಿಯುವ ಕಾಲುವೆಯ ಸ್ವಚ್ಛತೆಗೆ ಮುಂದಾಗಿದ್ದು, ಎಚ್.ಕೆ. ಸುರೇಶ್ ಅವರ ಬೇಲೂರು ಕ್ಷೇತ್ರಕ್ಕೆ ಶಾಸಕರ ಬಳಿಕ ಉತ್ತಮ ಮಳೆ ಬೆಳೆಯಾಗುತ್ತಿದೆ. ಅವರ ದೈವ ಭಕ್ತಿ ಹೀಗೆ ಇರಲಿ ಎಂದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಕುಮಾರ್, ಬಿಜೆಪಿ ಮಾಜಿ ಅಧ್ಯಕ್ಷ ಆನಂದ್, ಮುಖಂಡರಾದ ವಿಜಯ್ ಕುಮಾರ್, ಡಿ ಶಾಂತ್, ಸೋಮಣ್ಣ, ಪರಮೇಶ್, ಯಗಚಿ ನಿಗಮದ ಇಂಜಿನಿಯರ್ ದಯಾನಂದ್, ಪ್ರವೀಣ್, ನವೀನ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ರೈತರು, ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರು ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಇವತ್ತು ಬಂದು ಈ ಕಾರ್ಯಕ್ರಮಕ್ಕೊಂದು ಯಶಸ್ಸನ್ನು ಕೋರಿದಿರಿ. ಕೆರೆಗಳು ತುಂಬಬೇಕು. ಅದರಲ್ಲೂ ವಿಶೇಷವಾಗಿ ನೋಡಿ, ನೀವು ಪ್ರಕೃತಿ ವರ್ಷಕ್ಕೆ ನಮಗೆ ಪಾಠವನ್ನು ಕಲಿಸುತ್ತೆ. ಈ ವರ್ಷ ಸಕಲೇಶ್ಪುರ ಮತ್ತು ಮೂಡಿಗೆರೆ ಆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆದರೆ ನಮ್ಮ ಹಳೇಬೀಡು ಭಾಗಕ್ಕೆ ಮಳೆ ಕಮ್ಮಿ ಇದೆ. ಆಲ್ಮೋಸ್ಟ್ ಅದು ಬೇಲೂರಿಗೂ ಮತ್ತು ಹಳೇಬೀಡಿಗೂ ಬಹಳ ವ್ಯತ್ಯಾಸ. ಮತ್ತು ಹಳೇಬೀಡಿಂದ ಜಾವಗಲ್ಲಿಗೆ ಹೋದರೆ ಮಳೆನೇ ಇಲ್ಲ. ತುಂಬ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ನೀರನ್ನು ಸುಮ್ಮನೆ ವೇಸ್ಟ್ ಆಗಿ ಹೋಗಲಿಕ್ಕೆ ನಾವು ಬಿಡದೆ ಅದನ್ನು ಕೆರೆಗಳು ತುಂಬಿಸುವಂಥ ಯೋಜನೆ ಮಾಡುವಂಥದ್ದು ಬಹಳ ಅತ್ಯವಶ್ಯಕ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ. ಬಹುಶಃ ಜಾವಗಲ್ಲು ಹೋಬಳಿಯಲ್ಲಿ ಸಾಕಷ್ಟು ಕೆರೆಗಳು ಇರೋದರಿಂದ ಆ ಭಾಗಕ್ಕೂ ಕೂಡ ಅದೇ ರೀತಿ ಮಾದಿಹಳ್ಳಿ ಹೋಬಳಿಯಲ್ಲಿ ಅಡಗೂರು, ಆ ಕಡೆ ಬೆಟ್ಟಾಲೂರು ಮತ್ತು ಆ ಭಾಗದಲ್ಲಿ ಗಡ್ತಳ್ಳಿ ಇತ್ತು ಸುಮಾರು ಕೆರೆಗಳು ಇನ್ನು ತುಂಬವಿದೆ. ಹಾಗಾಗಿ ಸತತವಾಗಿ 3-4 ತಿಂಗಳುಗಳ ಕಾಲ ಮೋಟ್ರ್ ಸ್ಟಾರ್ಟಲ್ಲಿ ಇತ್ತು. ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು, ನಮ್ಮ ದಯಾನಂದ್ ಅವರು ಈಗ PWDಯಿಂದ ಇಲ್ಲಿಗೆ ಬಂದಿದ್ದಾರೆ, ನಮ್ಮ ನವೀನ್ ಅವರು ಇದ್ದಾರೆ, ಸೀನಿಯರ್ ಆಫೀಸರ್ಸ್ ಇದ್ದಾರೆ. ಅವರೆಲ್ಲರೂ ಮುಂಜಾಗ್ರತಾ ಕ್ರಮವಾಗಿ ಕರೆಂಟ್ ಬಿಲ್ ಕಟ್ಟಿಲ್ಲ, ಲೈನ್ ಸರಿ ಇಲ್ಲ ಅನ್ನುವ ಕಾರಣಗಳು ಪ್ರತಿ ವರ್ಷವೂ ಅದು ಅದೇ ಆಗ್ತಾ ಇದೆ. ಅದಕ್ಕೆ ಮುಂಜಾಗ್ರತವಾಗಿ ಸ್ವಲ್ಪ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಅನ್ನುವಂಥದ್ದು ನಾವು ಶಾಸಕರಲ್ಲಿ ಹೋದ್ಸಲೂ ಮನವಿ ಮಾಡಿದ್ವಿ, ಈ ಸಲನೂ ಮನವಿ ಮಾಡ್ತಾ ಇದ್ದೇವೆ. ಅದಕ್ಕೆ ಏನಾದರೂ 1 ಕೋಟಿ 2 ಕೋಟಿ ಫಿಕ್ಸೆಡ್ ಹಣವನ್ನು ನೀರಾವರಿ ಮೇಂಟೆನ್ಸಿಗೆ ಅಂತ ಇಡುವಂಥ ಒಂದು ಯೋಜನೆ ಅಂತಂದರೆ ಅದು ನಿಜವಾಗ್ಲೂ ಕೂಡ ಇಲಾಖೆಯವ್ರಿಗೂ ಸ್ವಲ್ಪ ಹಗುರಾಗುತ್ತೆ. ಮತ್ತು ಕರೆಂಟು KEB ಅವರು ಕೂಡ ನಾವು ಬೆಂಗಳೂರಿನಲ್ಲಿ ಕೇಳಿದ್ದೇವೆ, ಫಿಲ್ಮ್ ಆಕ್ಟರ್ಸ್ಗಳ ಮನೆಗಳು ಮೇ ತಿಂಗಳಲ್ಲಿ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗಿಂತ ಪ್ರಪ್ರಥಮವಾಗಿ ಭರ್ತಿಯಾಗಿದ್ದು ನಮ್ಮ ಯಗಚಿ. ಅಂದರೆ ಯಗಚಿಗೆ ವಿಶೇಷ ಇದೆ. 900 ವರ್ಷದ ಇತಿಹಾಸ ಇರತಕ್ಕಂತಹ ಬೇಲೂರು ಹಳೇಬೀಡು, ಅದರ ಒಂದು ಪ್ರಕೃತಿ ನಿಯಮ ಇವತ್ತು ಮೊದಲನೇದಾಗಿ ತುಂಬಿದ ನಂತರದಿಂದ ಪಾಪ ದಯಾನಂದ್ ಅವರು ಇವತ್ತು ಬಂದಿದ್ದಾರೆ. ಅವರು ಈಗ ನಾವು ಕೆರೆ ತುಂಬ್ತಾ ಇದೆ, ಡ್ಯಾಮ್ ತುಂಬಾದ ತಕ್ಷಣ ಮತ್ತೆ ನಾವು ಯಾವ ಕೆರೆಗಳಿಗೆ ನೀರನ್ನು ಹರಿಸ್ಬೇಕು, ಅಲ್ಲಿ ತುಂಬಿಸ್ಬೇಕು, ಅದರಿಂದ ಮುನ್ನಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಒಂದಿಷ್ಟು ಇದಿರಬೇಕು. ನೋಡಿ, ನಾವು ಈಗೇನಾಗಿದೆ, ಕೆರೆ ತುಂಬಾಗಿದೆ, ಈಗಾಗಲೇ ಏನಾದರೂ ಮುಂಗಾರು ಜಾಸ್ತಿ ಆಗಿರೋದ್ರೆ ಹಿಂಗಾರು ಕೈ ಕೊಟ್ಟರೆ ಮತ್ತೆ ನಮ್ಮ ಸ್ಥಿತಿ ತುಂಬ ಅಘೋರ ಆಗುತ್ತೆ.
ಅದಾಗಬಾರ್ದು. ಕಳೆದ ಒಂದೂವರೆ ತಿಂಗಳಿಂದ ದಿವಸ ನಾವು ಕೇಳ್ತಾನೇ ಇದ್ದೀವಿ. ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆಯೋ ಇಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಆದರೆ ಕೆಲವು ವಿಚಾರಗಳು, ಏನೋ ರಸ್ತೆ 4 ದಿವಸ ಲೇಟ್ ಆದರೂ ನಡೆಯುತ್ತೆ. ಆದರೆ ನೀರು ಅಂತಕ್ಕಂಥದ್ದು ಇದೆಯಲ್ಲ, ಇದು ದನಕರುಗಳಿಂದ, ಪ್ರಾಣಿ ಪಕ್ಷಿಗಳಿಂದ ರೈತರಿಗೆ ಅತಿ ಹೆಚ್ಚು ಅನುಕೂಲವಾಗ್ತಕ್ಕಂಥ ನೀರು. ಇದಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳು ಮುಂದಿನ ದಿವಸಗಳಲ್ಲಿ. ಈಗಾಗಲೇ ನಮ್ಮ ಮಾದಿಹಳ್ಳಿ ಭಾಗದ ರೈತರುಗಳು ಬಂದಿದ್ದಾರೆ ಇಲ್ಲಿ. ಇವತ್ತೇನಾದ್ರೂ ಈ ಒಂದು ಇದಕ್ಕೆ ಸ್ವಾಮೀಜಿ 2009-10ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ಅಂದಿನ ನೀರಾವರಿ ಸಚಿವರಾದಂಥ ಬೊಮ್ಮಾಯಿಯವರು ಈ ಕಾರ್ಯಕ್ರಮವನ್ನು, ಯೋಜನೆಯನ್ನು ತಂದಂತಹ ಮಹಾಕೀರ್ತಿ ಅವರಿಗೆ. ಅದ್ರ